ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ತುಂಬ ದಿನದ ನಂತರ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಮತ್ತು ನಾನು ಊರಲ್ಲಿದ್ದೀನಿ. ಊರಲ್ಲಿ ತುಂಬಾ ಬ್ಯುಸಿ ಇದ್ದೆ. ಅಂದರೆ ಮದುವೆ ಫಂಕ್ಷನು, ಬರ್ತ್ಡೇ ಪಾರ್ಟಿ, ಅದು ಇದು ಅಂದ್ಕೊಂಡು ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೆ. ಅದರಲ್ಲೂ ಊರಲ್ಲೆಲ್ಲ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಊರಲ್ಲೇ ಇದ್ದೀವಿ, ಅಮ್ಮನ ಮನೆಯಲ್ಲಿ. ಈಗ ನಾವು ರೆಡಿಯಾಗಿದ್ದೀವಿ. ಇವತ್ತು ನಮ್ಮ ಅಣ್ಣನ ಮಗನ ಬರ್ತ್ಡೇ ಇತ್ತು. ಸೊ ಹಾಗಾಗಿ ನಾವು ಇದು 17th ಮೇ 17 ನಮ್ಮ ಅಣ್ಣನ ಮಗನ ಬರ್ತ್ಡೇ, ಅವತ್ತಿನ ವಿಡಿಯೋ ಇದು. ಸೊ ನಾನು ತನು ಈ ರೀತಿಯಾಗಿ ರೆಡಿಯಾಗಿದ್ದೀವಿ. ಹಾಗೆಯೇ ನಾನೊಂದು ಹೊಸ ಡ್ರೆಸ್ಸು ಮತ್ತು ಸ್ಯಾರಿ ತೊಗೊಂಡೆ ಅನ್ನಲ್ವ ಫ್ರೆಂಡ್ಸ್. ಈ ಡ್ರೆಸ್ ತೊಗೊಂಡೆ 800 ರುಪೀಸು. ಅಂದರೆ ಅಲ್ಲೇ ಒಂದು ನಿಯರೆಸ್ಟು ಶಾಪಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಇದನ್ನು ವೇರ್ ಮಾಡಿದ ಮೇಲೆ. ಹಾಗೆಯೇ ಈಗ ಕೂತ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಬಂದ್ರಾ? ಬರೀ ಹಾಯ್ ಬಂದೆ ಫೈನಲಿ. ಫ್ರೆಂಡ್ಸ್, ನಮ್ಮ ಧ್ರುವರು ಮೊನ್ನೆ ಊರಿಗೆ ಹೋಗಿದ್ರು ಕೊಪ್ಪಗೆ. ಇವತ್ತು ಬರ್ತಾ ಇದ್ದಾರೆ. ಹೆಂಗಿತ್ತು ನಿಮ್ಮ ಅಜ್ಜರ ಮನೆ? ಚೆನ್ನಾಗಿತ್ತಾ? 100 ರೂಪಾಯಿ ಬೇಕಂತ ಫ್ರೆಂಡ್ಸ್. ಅಕ್ಕ ಕೂಡ ಇರಲಿಲ್ಲ. ಅಕ್ಕನೂ ಅವರ ಚಿಕ್ಕ ಮಾವವ್ರ ಮನೆಗೆ ಊರಲ್ಲಿ ಹಬ್ಬ ಅಂತ ಹೋಗಿದ್ರು. ಅವ್ರು ಬಂದಾದಮೇಲೆ ಮತ್ತೆ ರೆಡಿಯಾಗಿ ಈಗ ನಾವು ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀವಿ. ಹಿರೇಮಗಳೂರಲ್ಲಿ ಒಂದು ಹಾಲಲ್ಲಿ ಬರ್ತ್ಡೇ ಪಾರ್ಟಿ ಇತ್ತು. ಹಾಗೆಯೇ ಇಲ್ಲಿ ನೋಡಿ ನಮ್ಮ ನೇತ್ರ, ಹಾಗೆಯೇ ನಮ್ಮ ಮಂಜು ಅವರು, ಹಾಗೆ ನಮ್ಮ ದೀಕ್ಷಿತ್. ಮಂಜು ಅವರು ಹೇಮ ಅವ್ರ ಹಸ್ಬೆಂಡು. ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಫ್ರೆಂಡ್ಸ್, ಚಿಕ್ಕಪ್ಪ, ಆಂಟಿ, ಪೂರ್ಣಿ ಎಲ್ಲರೂ ಸೂಪರಾಗಿ ರೆಡಿಯಾಗಿದ್ದರು. ಇವತ್ತು ನಮ್ಮ ರಘು ಅಣ್ಣನ ಮಗನ ಬರ್ತಡೇ, ಸರ್ವನ್ ಬರ್ತಡೇ. ನಾವು ಅವ್ರನ್ನ ಹುಡುಗಿಸ್ಬೇಕು, ಆಗ ಮಕ್ಕಳಿಗೆ ಖುಷಿ ಆಗುತ್ತೆ. ನಿಮ್ಮ ಹೆಸರೇನಪ್ಪ ಹೇಳು? ಧ್ರುವ. ಓಕೆ ಧ್ರುವ. ಫ್ರೆಂಡ್ಸ್, ಇಲ್ಲಿ ಮಧ್ಯದಲ್ಲಿರೋದು ನಮ್ಮ ಅಣ್ಣನ ಮಗ ಶ್ರೇಷ್ಠ, ಮೊದಲನೇ ಮಗ. ಇವತ್ತು 2ನೇ ಮಗನ ಬರ್ತಡೇ ಸರ್ವಂದು. ಹಾಗೆಯೇ ಪಕ್ಕದಲ್ಲಿರೋದು ನಮ್ಮ ಕಮ್ಮು ಮಗಳು ನಕ್ಷ, ಮತ್ತು ಅವರಿಬ್ಬರು ಅವರ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ಇವ್ರ ಮಗಂದೇ ಬರ್ತಡೇ. ಇವರು ನಮ್ಮ ಅಣ್ಣ ಅತ್ತಿಗೆ ಆಗಬೇಕು, ನಮ್ಮ ಚಿಕ್ಕಮ್ಮನ ಮಗ ಆಗಬೇಕು. ಇವರು ನಮ್ಮ ರಘುಣ್ಣನ ಬಗ್ಗೆ ಹೇಳಿದ್ದೀನಿ. ಅವರು ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್. ಇವರು ನಮ್ಮ ಅತ್ತಿಗೆ ಚೈತ್ರ, ವೆಟರ್ನರಿ ಡಾಕ್ಟರ್. ಫ್ರೆಂಡ್ಸ್, ಪುಟ್ಟ ಮಕ್ಳ ಕೈಲೆಲ್ಲ ಸಾಂಗ್ ಹೇಳ್ಸಿದ್ದು ತುಂಬ ಖುಷಿ ಕೊಡ್ತು. ನಮ್ಮ ಮನಸ್ವಿ ಧ್ರುವ ಕೂಡ ಈ ಸಾಂಗನ್ನು ಪ್ರಾಕ್ಟೀಸ್ ಮಾಡಿದರು. ಅಂದರೆ ಇದು ಬರ್ತಾಯಿತ್ತು ಅವರಿಗೆ. ಈ ಸಾಂಗನ್ನು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಖುಷಿ ಆಯಿತು ನಮಗೆ. ಇದು ಪೂರ್ಣಿಮಾ, ನಮ್ಮ ರಘು ಅಣ್ಣನ ಕೊನೆ ತಂಗಿ. ಹಾಗೆಯೇ ಅಲ್ಲಿ ಹಿಂದೆ ಇರೋದು ನಮ್ಮ ಕಮ್ಮು ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಕಮ್ಮು ಮೊದಲನೇ ತಂಗಿ.
ಹಾಗೆ ಎಲ್ಲ ಗೆಸ್ಟ್ಗಳು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರ್ತಾನೆ ಇದ್ದರು. ಇನ್ನೂ ಬರೋರೆಲ್ಲ ಇದ್ದರು. ತುಂಬ ಚೆನ್ನಾಗಿ ಆರ್ಕೆಸ್ಟ್ರಾ ಎಲ್ಲ ಅರೇಂಜ್ಮೆಂಟ್ ಮಾಡಿ ಆ ಡೆಕೋರೇಷನ್ ಎಲ್ಲ ಮಾಡಿಸಿ ತುಂಬ ಒಂದು ಬ್ಯೂಟಿಫುಲ್ ಈವೆಂಟ್ನ ಕ್ರಿಯೇಟ್ ಮಾಡಿದರು. ತುಂಬ ಖುಷಿಯಾಯಿತು. ಸಖತ್ ಎಂಜಾಯ್ ಮಾಡಿದ್ವು ಅಂತಲೇ ಹೇಳ್ಬೋದು. ಸೊ ಯಾರು ಬೇಕು ಅವರೆಲ್ಲ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಸ್ತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಈ ಆರ್ಕೆಸ್ಟ್ರಾದವರು ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಸಾಂಗ್ಸ್ ಎಲ್ಲ ಹೇಳಿದ್ರು. ಹಾಗೆಯೇ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದರು. ಖುಷಿ ಆಯಿತು ಅಂತಲೇ ಹೇಳ್ಬೋದು. ಲೆವೆನಿಂದನೇ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿದ್ದಾಗ 11:30 ಆಗಿತ್ತು. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಬ್ಯಾಲೆನ್ಸ್ ಇತ್ತು. ಸೊ ಅದಕ್ಕೆಲ್ಲ ಈಗ ಅರೇಂಜ್ಮೆಂಟ್ ನಡೀತಾ ಇದೆ. ಮಕ್ಕಳಿಗೆಲ್ಲ ಸಖತ್ ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಹಾಗೆ ಈ ರೀತಿ ಸೆಲೆಬ್ರೇಷನ್ ಅಂದರೆ. ಎಲ್ಲರೂ ಈಗ ಬರ್ತ್ಡೇ ಕ್ಯಾಪ್ಗಳನ್ನ ಹಾಕೋತಾ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳೆಲ್ಲ. ಫ್ರೆಂಡ್ಸ್ ಈಗ ಈವೆಂಟ್ ಕೂಡ ಸ್ಟಾರ್ಟ್ ಆಗ್ತದೆ. ಕೇಕ್ ಕೂಡ ರೆಡಿ ಆಯಿತು. ಎಲ್ಲರೂ ಸ್ಟೇಜ್ ಮೇಲೆ ಗ್ಯಾದರ್ ಆಗಿದ್ದಾರೆ. ಈಗ ನಮ್ಮ ಚಿಕ್ಕಪ್ಪ ಕೂಡ ಒಂದು ಸಾಂಗನ್ನು ಆಡ್ತಾ ಇದ್ದಾರೆ. ಹಾಗೆ ಇದು ನಮ್ಮ ಹೇಮ ಮತ್ತು ಹೇಮ ಹಸ್ಬೆಂಡ್ ಇಬ್ಬರು ಬಂದಿದ್ದರು. ವೇದಿಕೆ ಮೇಲೆ ಎಲ್ಲ ನಮ್ಮ ರಾಘವೇಂದ್ರ ಸರ್ ಅವರ ಎಲ್ಲ ಕುಟುಂಬ ವರ್ಗದವರು ವೇದಿಕೆ ಮೇಲೆ ಮಗುವಿಗೆ ಶುಭವನ್ನು ಹಾರೈಸಲಿಕ್ಕೆ ವೇದಿಕೆ ಮೇಲೆ ಬಂದಿದ್ದಾರೆ. ಎಲ್ಲರೂ ಕೂಡ ಸಂಭ್ರಮದಿಂದ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ನಮ್ಮ ರಾಘವೇಂದ್ರ ಸರ್ ಕುಟುಂಬ ಹಾಗೂ ಸರ್ವ ಇವರ ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿರುವ ನಾವೆಲ್ಲರಿಗೂ ಕೂಡ ಓಕೆ ಎಲ್ಲರೂ ಕೂಡ ರೆಡಿಯಾಗಿ ಈಗ ಕೇಕನ್ನು ಕಟ್ ಮಾಡಲಿಕ್ಕೆ ಓಕೆ. ಹ್ಯಾಪಿ ಬರ್ತ್ಡೇ ಟು ಯು ಸರ್ವ. ನಮ್ಮ ಕಡೆಯಿಂದ ಹಾರ್ದಿಕವಾಗಿ ಅಭಿನಂದಿಸಲು ಎಲ್ಲರೂ ಕೂಡ ಶುಭವನ್ನು ಹಾರೈಸೋಣ. ನಮ್ಮ ಸರ್ವ ಅವರು ಈಗ ಕೇಕನ್ನು ಕಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ
ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವುದು ಒಂದಾಗಿ ತಂಪಿನಲ್ಲೂ ಬರುವ ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ತರುವಾಗಿ ನಗುತ್ತಾ ನಗುತ್ತಾ ಬಾಳಿನ ದೀಪ ನಿನ್ನದು ದೇವರ ರೂಪ ನೀನು. ಮುಂದಿನ ಒಂದು ಗೀತೆಯನ್ನು ಕೇಳೋಣ. ನಮ್ಮ ಸರ್ವ ಇವರ ಒಂದು ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಿ ಕೇಕನ್ನು ಕಟ್ಟು ಮಾಡಿ ಈಗಾಗಲೇ ಎಲ್ಲರೂ ಕೂಡ ವೇದಿಕೆ ಮೇಲೆ ಎಲ್ಲ ಫ್ರೆಂಡ್ಸ್, ಈಗ ನಾವು ಸ್ಟೇಜ್ ಮೇಲೆ ಬಂದಿದ್ದೀವಿ ನಮ್ಮ ಫ್ಯಾಮಿಲಿ. ಇವಾಗ ಅಮ್ಮನೂ ಗಿಫ್ಟ್ ಕೊಡ್ತಾ ಇದ್ದಾರೆ, ಹಾಗೆ ನಾವು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಿಂತ್ಕೊಂಡಿದ್ದೀವಿ. ಓಕೆ, ಅದ್ಭುತವಾದಂಥ ಒಂದು ಗೀತೆನ ಪ್ರಸ್ತುತಪಡಿಸಿದ್ದಾರೆ ನಮ್ಮ ಸುರೇಶ್ ಜಿ. ಹಾಗೆ ಚೆನ್ನಾಗಿದ್ದೀರಾ ಆಂಟಿ? ನಾನೇ ಮಾತಾಡ್ತಿಲ್ಲ, ನಾನು ನೋಡಲಿಲ್ಲ. ಪಾಪು ಆಯ್ತಾ? ಫ್ರೆಂಡ್ಸ್, ನೋಡಿದ್ರಲ್ಲ, ಬರ್ತಡೇ ಪಾರ್ಟಿ ನಿಮ್ಗೆ ಇಷ್ಟ ಆಯಿತಾ? ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀವಿ ಫ್ರೆಂಡ್ಸ್, ಅದನ್ನೆಲ್ಲ ಶೇರ್ ಮಾಡ್ತೀನಿ. ಆವತ್ತಿನ ದಿನನೇ ಆಂಟಿ ಚಿಕ್ಕಪ್ಪಂದು ಆ್ಯನಿವರ್ಸರಿ ಕೂಡ ಇತ್ತು, ಅದು ಕೂಡ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದರು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.